ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು. ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು. ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಧನುರಾಶಿಯ ಜುಲೈ ತಿಂಗಳ ಫಲಾಫಲಗಳನ್ನು ಗಮನಿಸೋಣ. ಲಗ್ನಾಧಿಪತಿಯಾದ ಗುರು ಸಪ್ತಮದಲ್ಲಿ ಬಂದು ಒಳ್ಳೆಯ ಗುರುಬಲ. ಇಷ್ಟು ದಿವಸ ಗುರುಬಲ ಇಲ್ಲದೇ ಇರ್ತಿತ್ತು. ಮೇ ನಂತರ ಕಾಲದಲ್ಲಿ ಗುರುಬಲ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಹಣಕಾಸಿನ ವಿಷಯದಲ್ಲಿ ಆಗ್ಬೋದು ಅಥವಾ ಕೌಟುಂಬಿಕವಾಗಿ ಆಗ್ಬೋದು, ಎಲ್ಲ ಥರದ ಅನುಕೂಲಗಳು ಧನುರಾಶಿಯವರಿಗೆ ಆಗಲಿಕ್ಕಿದೆ. ಆದರೆ ಲಗ್ನಾಧಿಪತಿ ಸಪ್ತಮದಲ್ಲಿ ಬುಧ ನಕ್ಷತ್ರದಲ್ಲಿ ಬರೋದು, 9ನೇ ಮನೆಯ ರವಿಯ ಜೊತೆಗೆ ಬರೋದು, ಆಮೇಲೆ ರವಿ ಅಷ್ಟಮಕ್ಕೆ ಹೋಗುವ ಕಾರಣ ಸಂಸಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಕಿರಿಕಿರಿ ಆಗುವಂತಹದ್ದು, ಅಥವಾ ಈ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳದೆ ಒಂದಿಷ್ಟು ಕಲಹಾದಿಗಳು ಅಥವಾ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಆದರೆ ಗುರುಬಲ ಇರುವುದರಿಂದಾಗಿ ತಲೆ ಕೆಡಿಸಿಕೊಳ್ಳುವಂತಹದ್ದಿಲ್ಲ. ಆದರೂ ಸ್ವಲ್ಪ ಅದರ ಕಡೆ ಮಾತಿನ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ದ್ವಿತೀಯಾಧಿಪತಿ ಆಗಿರ್ತಕ್ಕಂತಹ ಶನಿ ಚತುರ್ಥದಲ್ಲಿ ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗಿ ಅದರಿಂದಾಗಿ ಒಂದು ಸೈಟು ಅಥವಾ ಮನೆಯೋ ಅಪಾರ್ಟ್ಮೆಂಟು ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಇನ್ವೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ತಾಯಿಯ ಆರೋಗ್ಯದಲ್ಲಿ ಒಂದಿಷ್ಟು ಏರ್ಪೇರು ಆಗಬಹುದು. ತಾಯಿಯ ಒಂದು ಮೊಣಕಾಲು ನೋವು, ಗಂಟು ನೋವುಗಳಾಗ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗ್ಬೋದು. ತಾಯಿಯ ಆರೋಗ್ಯದಲ್ಲಿ ಗಮನ ಹರಿಸುವಂತಹದ್ದು ಒಳ್ಳೆಯದು. ಅವರಿಗೆ ಒಂದಿಷ್ಟು ನೆಗ್ಲಿಜೆನ್ಸಿ ಅಂತಕ್ಕಂತಹದ್ದು ಇರಬಹುದು. ಇದ್ದರೂ ಕೂಡ ಮಕ್ಕಳಾಗಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸುವಂತಹದ್ದು ಒಳ್ಳೆಯದು. 6ನೇ ಮನೆಯಲ್ಲಿ ಶುಕ್ರನ ಒಂದು ಯೋಗ ಇರುವ ಕಾರಣ ಆರೋಗ್ಯದಲ್ಲಿ ಅನುಕೂಲಗಳೇನೋ ಇದ್ದಾವೆ. ಆದರೆ ಯುಟ್ರಸ್ಸಿಗೆ ಸಂಬಂಧಪಟ್ಟ ಹಾಗೆ, ತಿಂಗಳ ರಜೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು. ವಿವಾಹಾರ್ಥಿಗಳು, ವಿವಾಹ ಆಗದವರಿಗೆ ವಿವಾಹದ ಲಾಭ. ಆದರೆ ಸಪ್ತಮದಲ್ಲಿ ರವಿ ಇರುವ ಕಾರಣ, ಪಾಪಗ್ರಹ ಆಗಿರುವ ಕಾರಣ ಎಲ್ಲವೂ ಸೆಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೋಡಲಿಕ್ಕೆ ಬಂದ ಕೂಡಲೇ ಆಗಿ ಹೋಯಿತು ಅನ್ನುವ ಸಂತೋಷ ಬೇಡ. ಇನ್ನು ಅಷ್ಟಮದ ಬುಧ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದರಿಂದಾಗಿ ಇಷ್ಟಪಟ್ಟ ವ್ಯಕ್ತಿಗಳಿಂದ ದೂರ ಆಗುವಂತಹದ್ದು, ಇಷ್ಟಪಟ್ಟ ವ್ಯಕ್ತಿಗಳು ನಮ್ಮನ್ನು ದೂರ ಇಡುವಂತಹದ್ದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಜೊತೆಗೆ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಗಮನ ಇರಲಿ, ಅಥವಾ ರಾತ್ರಿ ಪ್ರಯಾಣವನ್ನು ಕಡಿಮೆ ಮಾಡುವಂತಹದ್ದು ಒಳ್ಳೆಯದು. ಇನ್ನು ನವಮದಲ್ಲಿ ಕುಜನ ಒಂದು ಯೋಗ, ಕೇತುವಿನ ಒಂದು ಯೋಗವು ಇರುವ ಕಾರಣ ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ವಿಷಯಕವಾದಂತಹ ಲಾಭವನ್ನು ಕಾಣಬಹುದು. ಆದರೆ ಮನೆಯಲ್ಲಿ ತಂದೆಯ ಜೊತೆಗೆ ಚಕಮಕಿ ಆಗುವಂತಹದ್ದು, ಅಥವಾ ತಂದೆಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗಿ ಸ್ವಲ್ಪ ತಂದೆಯ ಜೊತೆಗೆ ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ಮಾತನಾಡದೆ ನಮ್ಮ ಕೆಲಸವನ್ನು ನಾವು ನೋಡಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಇನ್ನು ಕರ್ಮದಲ್ಲಿ ಚಂದ್ರನ ಒಂದು ಯೋಗ, ಕರ್ಮಾಧಿಪತಿಯಾದ ಬುಧನು ಚಂದ್ರ ನಕ್ಷತ್ರವಾಗಿರ್ತಕ್ಕಂಥ ಕರ್ಕಾಟಕದಲ್ಲಿ 8ರಲ್ಲಿ ಬಂದ ಕಾರಣ ಇರುವ ಕೆಲಸವನ್ನು ಬಿಟ್ಟು ಇನ್ನೇನೋ ಕೆಲಸದಲ್ಲಿ ಒಳ್ಳೆಯದಾಗಿ ಬಿಡುತ್ತೆ ಅಂತ ಬೇರೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಪಡ್ತೀರಿ. ಆದರೆ ಇದ್ದ ಕೆಲಸವನ್ನು ಕಳ್ಕೊಂಡದ್ದು ಅಲ್ಲದೆ ಬರುವಂತಹ ಕೆಲಸವನ್ನೂ ಕೂಡ ಸರಿಯಾಗಿ ಮಾಡದೆ ಅದರಲ್ಲಿಯೂ ಕೂಡ ನಮಗೆ ಅಪವಾದಗಳು ಬಂದು ನಮ್ಮನ್ನು ತೊಲಗಿಸುವಂತಹ ಕೆಲಸ ನಡೆದಿತ್ತು. ಆದ್ದರಿಂದ ನಾವು ಇರುವ ಕೆಲಸದಲ್ಲೇ ಸುಖವಾಗಿ ಸಂತೋಷವಾಗಿ ಕೆಲಸ ಮಾಡಿಕೊಂಡು ಹೋಗುವುದು ಬಹಳ ಒಳ್ಳೆಯದು ಧನುರಾಶಿಯವರಿಗೆ. ಲಾಭಾಧಿಪತಿಯಾದಂತಹ ಶುಕ್ರ ಷಷ್ಠದಲ್ಲಿ ಬಂದಿರುವ ಕಾರಣ ಹಣಕಾಸನ್ನು ಯಾರಿಗೂ ಕೂಡ ಸಾಲ ಕೊಡಲಿಕ್ಕೆ ಹೋಗಬೇಡಿ. ಕೊಟ್ಟ ಸಾಲ ವಾಪಸ ಬರದೇ ಹೋದೀತು. ಹಾಗಾಗಿ ಇರುವಂತಹ ಹಣವನ್ನು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ವ್ಯಯಿಸುವುದು ಒಳ್ಳೆಯದು. ವ್ಯಯಾಧಿಪತಿಯಾದಂತಹ ಕುಜ ನವಮದಲ್ಲಿರುವ ಕಾರಣ
ಹಾಗಾಗಿ ತಂದೆಯ ಹಣ ಬಂತು ಅಂತ ಅನ್ನೋ ದೃಷ್ಟಿಯಿಂದ ಅಥವಾ ದೊಡ್ಡವರಿಂದಾಗಿ ಬರಬೇಕಾದ ಸಂಪತ್ತು ಬಂತು ಅಂತ ಹೇಳಿ ಹಿಗ್ಗೋದು ಬೇಡ. ಅದನ್ನು ಸರಿಯಾದ ರೀತಿಯಲ್ಲಿ ವೆಚ್ಚ ಮಾಡಿ, ಇಲ್ಲ ಅಂತ ದುಂದು ವೆಚ್ಚದಿಂದ ಬಂದ ಹಣವನ್ನು ಕಳ್ಕೊಳ್ಳಬೇಕಾದೀತು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಾಲ, ಹೊರದೇಶಕ್ಕೆಲ್ಲ ಹೋಗುವಂತಹ ಒಳ್ಳೆಯ ಅವಕಾಶಗಳು ಕೂಡ ಧನುರಾಶಿಯವರಿಗೆ ಮುಂದಕ್ಕೆ ಬರಲಿಕ್ಕಿದೆ. ಒಳ್ಳೆಯ ಗುರುಬಲ ಜೊತೆಗೆ ಈ ಒಂದು ವಿಷಯದಲ್ಲಿ, ಅಂದರೆ ಈ ವಿದ್ಯಾಭ್ಯಾಸದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಸಮಸ್ಯೆಗಳು ಹೇಳಿದ್ದೇನೆ, ಪರಿಹಾರಗಳು ತಿಳಿಸ್ತಿಲ್ಲ. ಪರಿಹಾರಗಳನ್ನು ಏನು ಮಾಡಿಕೊಳ್ಳಬೇಕು ಅಂತಂದರೆ, ಇಲ್ಲಿ ಮಹಾವಿಷ್ಣುವಿಗೆ, ಅದರಲ್ಲಿಯೂ ಕೃಷ್ಣನ ರೂಪಕ್ಕೆ ಆ ಹಾಲಭಿಷೇಕವನ್ನು ನಡೆಸುವಂಥದ್ದು, ಬೆಣ್ಣೆಯ ಅಲಂಕಾರ ಅಥವಾ ಬೆಣ್ಣೆಯನ್ನು ನಿವೇದಿಸಿ ಆ ಬೆಣ್ಣೆಯನ್ನು ನಾವು ಸ್ವೀಕಾರ ಮಾಡುವಂಥದ್ದು, ಅಥವಾ ಈ ಶಯನಿ ಏಕಾದಶಿಯ ದಿವಸ ಕೃಷ್ಣನಿಗೆ ತುಳಸಿ ಅರ್ಚನೆಯನ್ನು ಮಾಡಿ ನಾವು ವಿಶೇಷವಾಗಿ ನಮ್ಮ ಬೇಜಾವರ ಸ್ವಾಮಿಗಳು, ವಿಶ್ವಪ್ರಸನ್ನ ತೀರ್ಥರು ಏನು ಕೃಷ್ಣ ಮಂತ್ರದ ಉಪದೇಶ, ರಾಮ ಮಂತ್ರದ ಉಪದೇಶವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆಕಾಂಕ್ಷಿಗಳು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಧನುರಾಶಿಯವರು ವಿಶೇಷವಾಗಿ ಕೃಷ್ಣ ಮಂತ್ರದ ಉಪದೇಶವನ್ನು ತೆಗೆದುಕೊಂಡು ಕೃಷ್ಣ ಮಂತ್ರದ ಜಪವನ್ನು ನಡೆಸುವುದರಿಂದ ಬಹಳ ಒಳ್ಳೆಯದಾಗುತ್ತೆ, ಧೈರ್ಯ ತುಂಬುತ್ತೆ, ಎಲ್ಲ ಕೆಲಸದಲ್ಲೂ ಮುನ್ನುಗ್ಗುವಂತಹ ಯೋಗ ಭಾಗ್ಯಗಳನ್ನು ದೇವರ ಅನುಗ್ರಹದಿಂದ ತಾವು ಪಡೀತೀರಿ. ಶ್ರೀಕೃಷ್ಣಾರ್ಪಣಮಸ್ತು.